ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮೇ 11 ಮದರ್ಸ್ ಡೇ ಮೇ 11ನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹ್ಯಾಪಿ ಮದರ್ಸ್ ಡೇ ಟು ಆಲ್ ಬ್ಯೂಟಿಫುಲ್ ಮದರ್ಸ್. ಎಲ್ರಿಗೂ ಮದರ್ಸ್ ಡೇಯ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಮದರ್ಸ್ ಡೇ ಅಂದರೆ ತಾಯಿಯ ದಿನ. ಇದು ತಾಯಿಯಂದರಿಗೆ ನಮ್ಮ ಪ್ರೀತಿ, ಗೌರವ ಮತ್ತು ಕೃತಜ್ಞತೆ ವ್ಯಕ್ತಪಡಿಸುವ ಒಂದು ಅವಕಾಶ ಇವತ್ತಿನ ದಿನ ಅಲ್ವಾ. ಮದರ್ಸ್ ಡೇಯನ್ನು ಮೊದಲ ಬಾರಿ ಅಮೇರಿಕಾದ ಅನ್ನ ಜಾರ್ವಿಸ್ ಅನ್ನೋರು 1908ರಲ್ಲಿ ಪ್ರಾರಂಭಿಸಿದರು. ಇವರು 1914ರಲ್ಲಿ 1914ನಲ್ಲಿ ಅಮೇರಿಕಾದಲ್ಲಿ ಅಧಿಕೃತವಾಗಿ ಈ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಘೋಷಿಸಿದರು. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಇವತ್ತಿನ ದಿನ ಅವರು ಘೋಷಿಸಿದರು. ಅವತ್ತಿಂದ ಮದರ್ಸ್ ಡೇ ಮೇ 11ನೇ ತಾರೀಕಿನ ದಿನ ಸೆಲೆಬ್ರೇಟ್ ಮಾಡಲಿಕ್ಕಾಗುತ್ತೆ. ಇದರ ಉದ್ದೇಶ ತಾಯಿ ಅಂದರೆ ಕೇವಲ ಮಕ್ಕಳಿಗೆ ಜೀವನ ಕೊಡುವಂಥದ್ದಲ್ಲ. ತಾಯಿ ಅಂದರೆ ಜೀವನದ ಪ್ರೇರಣೆಯಾಗಿ ಇರ್ತಾಳೆ ಅವಳು. ಮತ್ತು ಮನೆಯ ಶಕ್ತಿ, ಮಕ್ಕಳ ಮೊದಲ ಶಿಕ್ಷಕಿ. ಅದಕ್ಕಾಗಿ ತಾಯಿಯ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಲು ಈ ದಿನ ಬಹು ಮುಖ್ಯವಾಗಿದೆ ಅಲ್ವಾ. ತಾಯಿ ಎಂಬ ಹುದ್ದೆಗೆ ಯಾವ ಹುದ್ದೆಯೂ ಸಮಾನವಲ್ಲ. ಅವಳ ನಿಸ್ವಾರ್ಥವಾದ ಪ್ರೀತಿ, ನಿರಂತರವಾದ ದೇವರ ಪ್ರತಿಬಿಂಬ. ಅಂದರೆ ತಾಯಿ ಅಂದರೆ ಹೇಗೆ ನಿಸ್ವಾರ್ಥವಾದ ಪ್ರೀತಿ ತಾಯಿಯಲ್ಲೇ ಕಾಣ್ಬೋದು. ಮತ್ತು ನಾವು ತಾಯಿ ಬಿಟ್ಟರೆ ಮತ್ತೆ ಎಲ್ಲೂ ಆ ಥರದ ಪ್ರೀತಿನ ಕಾಣೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ತಾಯಿ ತನ್ನ ಮಕ್ಕಳ ಸಲುವಾಗಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಹಗಲು ರಾತ್ರಿ ತನ್ನ ಮಕ್ಕಳ ಸಲುವಾಗಿ ದುಡಿತಾಳೆ. ತನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿದ್ದೆಗೆಟ್ಟು ತನ್ನ ಮಕ್ಕಳನ್ನು ಅವಳು ಬೆಳೆಸ್ತಾಳೆ ಅಲ್ವಾ. ತಾನು ಎಷ್ಟೇ ಹಸಿದಿದ್ದರೂ ಫಸ್ಟ್ ತನ್ನ ಮಕ್ಕಳಿಗೆ ತಿನ್ನಿಸಿ ಅವರ ಹೊಟ್ಟೆ ತುಂಬಿಸಿ ತಾನು ಹೊಟ್ಟೆ ತುಂಬಿಸ್ಕೊತಾಳೆ. ಫಸ್ಟ್ ತಾಯಿ ಮನಸ್ಸಲ್ಲಿ ಬರೋದೇನು? ಮಕ್ಕಳು. ತನ್ನ ಮಗು ಚೆನ್ನಾಗಿರಬೇಕು, ತನ್ನ ಮಕ್ಕಳು ಚೆನ್ನಾಗಿರಬೇಕು, ತನ್ನ ಮಕ್ಕಳನ್ನು ದೇವರು ಚೆನ್ನಾಗಿಟ್ಟಿರಬೇಕು, ತಾನು ಅವರನ್ನು ಹಸಿವಿನಿಂದ ಇಡಬಾರ್ದು ಅನ್ನೋ ಒಂದೇ ಒಂದು ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಭಾವನೆ ಅಂದರೆ ತಾಯಿಯಲ್ಲೇ ಇರೋದು. ನೋಡಿ ಫ್ರೆಂಡ್ಸ್, ತಾಯಿಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಮಕ್ಕಳು ಸ್ವಲ್ಪ ಹಠ ಮಾಡಿದರೆ, ಸ್ವಲ್ಪ ಏನಾದರೂ ಗಲಾಟೆ ಮಾಡಿದರೆ ಫಸ್ಟ್ ಮಕ್ಕಳನ್ನು ನೋಡ್ಕೋತಾಳೆ. ತನ್ನ ಒಂದು ಹುಷಾರಿಲ್ಲ ಅಥವಾ ತನಗೆ ಹಸಿವಾಗಿದೆ ಅಥವಾ ನಿದ್ದೆ ಇಲ್ಲ ಅದನ್ನೂ ಯೋಚನೆ ಮಾಡಲ್ಲ, ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ತಾಯಿ. ಅಷ್ಟು ಹಗಲು ರಾತ್ರಿ ತನ್ನ ಮಗುವನ್ನು ಅದು ಕಾಪಾಡುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ತಾಯಿ ಕೇವಲ ಒಂದು ಹೆಣ್ಣಲ್ಲ, ಅವಳು ಒಂದು ಶಕ್ತಿ, ಅವಳು ಒಂದು ಮಕ್ಕಳಿಗೆ ಗುರು, ದೇವತೆ ಇದ್ದಂಗೆ. ಮೊದಲೇ ತಾಯಿಯ ಒಂದು ಸ್ನೇಹತೆ ಇದ್ದಂಗೆ. ಮನೆಯೇ ಮೊದಲ ಪಾಠಶಾಲೆ. ಅದರಲ್ಲಿ ತಾಯಿದು ಪಾತ್ರ ತುಂಬಾ ಮುಖ್ಯವಾದದ್ದಾಗಿರುತ್ತೆ ಅಲ್ವಾ. ಮಕ್ಕಳ ಖುಷಿಗೋಸ್ಕರ ತನ್ನ ಎಲ್ಲ ಖುಷಿಗಳನ್ನು ತ್ಯಾಗ ಮಾಡಿ ಮಕ್ಕಳಿಗಾಗಿ ತನ್ನ ಸಮಯವನ್ನು ಕಳೆಯುತ್ತಾಳೆ. 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಹೊತ್ತು ಅದನ್ನು ಹೆತ್ತು ಅದನ್ನು ಈ ಪ್ರಪಂಚಕ್ಕೆ ತಂದು ಎಷ್ಟು ಚೆನ್ನಾಗಿ ಬೆಳೆಸ್ತಾಳೆ. ಅವರಿಗೇನೂ ಕಷ್ಟ ಆಗದಂತ ಹಾಗೆ ಆ ಮಕ್ಕಳನ್ನು ಬೆಳೆಸ್ತಾಳೆ. 9 ತಿಂಗಳ ಹೊಟ್ಟೆಲಿ ಇಟ್ಕೊಳ್ಳೋದಲ್ಲದೆ ಆಮೇಲೆ ಈ ಪ್ರಪಂಚಕ್ಕೆ ಬಂದ ಮೇಲೂ ಕೂಡ ಅವ್ರ ಬಗ್ಗೆನೇ ತಾಯಿಗೆ ಗಮನ, ಮತ್ತು ಯಾವುದ್ರ ಮೇಲೂ ಗಮನ ಇರಲ್ಲ. ಮಗು ಸುಮಾರು ದೊಡ್ಡಾಗೋ ತನಕ ಒಂಥರ, ಆಮೇಲೂ ಅಷ್ಟೇ. ಸುಮಾರು ದೊಡ್ಡಾಗೋವರಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿ ಕಣ್ಣಿಗೆ ತನ್ನ ಮಕ್ಕಳು ಚಿಕ್ಕವರೇ ಅಂತಲೇ ಅನಿಸುತ್ತೆ. ಯಾವಾಗಲೂ ತನ್ನ ಮಕ್ಕಳು ತುಂಬ ಚಿಕ್ಕವರು, ಅವ್ರಿಗೇನು ತಿಳಿಯಲ್ಲ ಅನ್ನೋದೊಂದೇ ತಾಯಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟೇ ದೊಡ್ಡವರಾಗಲಿ, ಅವ್ರದ್ದು ತುಂಬ ದೊಡ್ಡವರಾಗಿ ಶಾಲೆ ಕಾಲೇಜು ಹೋಗಿ ಜಾಬ್ ಮಾಡ್ತಾಯಿದ್ರು ಕೂಡ ತಾಯಿಗೆ ಏನನ್ಸುತ್ತೆ, ತನ್ನ ಮಗ ಅಥವಾ ತನ್ನ ಮಗಳು ತುಂಬ ಚಿಕ್ಕವರು, ಅವ್ರಿಗೇನು ತಿಳಿಯಲ್ಲ ಅನ್ನೋದು ಒಂದೇ ಇರುತ್ತೆ. ಅಷ್ಟು ಒಂಥರ ಮಕ್ಕಳ ಮೇಲೆ ತಾಯಿಗೊಂದು ಪ್ರೀತಿ, ಅಭಿಮಾನ. ತನ್ನ ಮಕ್ಕಳು ಅಂದರೆ ಅದು ತನ್ನ ಒಡಲು ಅಲ್ವಾ. ತಾಯಿ ಅಂದರೆ ಹಾಗೆ ನಿಸ್ವಾರ್ಥವಾದ ಪ್ರೀತಿ ಇರೋದು ತಾಯಿಯಲ್ಲೇ ಇರೋದು. ಮಕ್ಕಳು ಎಲ್ಲಾದರೂ ಹೊರಗಡೆ ಹೋದರೆ ಬೇಗ ಮನೆಗೆ ಬಂದಿಲ್ಲ ಅಂದರೆ ಎಲ್ಲರಿಗಿಂತ ಮೊದಲು ಚಿಂತೆ ಆಗೋದು ತಾಯಿಗೆ. ಇನ್ನೂ ಬಂದಿಲ್ಲ, ಮಗ ಎಷ್ಟೇ ದೊಡ್ಡವನಾಗಲಿ ಅಥವಾ ಮಗಳು ಎಷ್ಟೇ ದೊಡ್ಡವಳಾದರೂ ಮಕ್ಕಳು ಮನೆಗೆ ಬೇಗ ಬಂದಿಲ್ಲ ಅಂದರೆ ಚಿಂತೆ ಮಾಡೋದು ಜಾಸ್ತಿ ತಾಯಿ. ತಂದೆ ಅಂತೂ ಇರ್ತಾರೆ, ಆದರೆ ತಾಯಿ ಇನ್ನೂ ಜಾಸ್ತಿ ಅಂತಲೇ ಹೇಳ್ಬೋದಲ್ವಾ. ತಾಯಿಯ ಬಗ್ಗೆ ಎಷ್ಟು ಹೇಳಲಿಕ್ಕೆ ಹೋದರೂ ಕಡಿಮೆನೇ ಇರುತ್ತೆ. ತಾಯಿಯದು ಒಂದು ಅಪಾರವಾದ ಒಂದು ಸಮುದ್ರದ ಪ್ರೀತಿ ಇದ್ದಂಗೆ, ಸಾಗರದ ಪ್ರೀತಿ ಅವಳ ಒಡಲಲ್ಲಿ ಇರುತ್ತೆ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬ ಇದೆ ಹೇಳೋಣ ಅಂದರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ
ಟು ಆಲ್ ಬ್ಯೂಟಿಫುಲ್ ಮದರ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.